ಈಗ ಆಲ್ರೆಡಿ ಥಿಯೇಟರ್ ಅಲ್ಲಿ ಡೆವಿಲ್ ಸಿನಿಮಾ ಓಡ್ತಾ ಇದೆ, ಅದ್ರ ಎಫೆಕ್ಟ್ ನಿಮ್ಗೆ ಏನಾದರೂ ಆಗಲ್ಲ ಸರ್? ಎಷ್ಟು ಹೆಚ್ಚು ಕಡಿಮೆ ಒಂದು 40 ದಿನ ಇದೆಯಲ್ಲ ಸರ್ ಗ್ಯಾಪ್. ಡೆವಿಲ್ ರಿಲೀಸ್ ಆಗಿದ್ದು ಡಿಸೆಂಬರ್ 11ಗೆ, ನಮ್ದು ಇರೋದು ಜನವರಿ 23ಗೆಲ್ಲ ಸರ್. ಸೊ ನಮಗೆ ಅದೇನು ತೊಂದರೆ ಆಗಲ್ಲ ಅನ್ಕೊಂತೀನಿ ಸರ್. ಇವಾಗ ಎಲ್ಲ ರಾಜ್ಯದಲ್ಲಿ ಎಲ್ಲಾ ಕಡೆ ಡೆವಿಲ್ ಸಿನಿಮಾದೇ ಹವಾ ಇರುವಂತದ್ದು, ಸೊ ಸಕ್ಸಸ್ ಆಗಿ ಓಡ್ತಾ ಇದೆ. ಸೊ ನೀವು ಡೆವಿಲ್ ಅಂದ ತಕ್ಷಣ ದರ್ಶನ್ ಅವ್ರು ನೆನಪಿಗೆ ಬರ್ತಾರೆ. ಸೊ ಅವರನ್ನ ಈ ಸಂದರ್ಭದಲ್ಲಿ ಯಾವ ತರ ಮಿಸ್ ಮಾಡ್ಕೊಳ್ತಾ ಇದ್ದೀರಿ? ಜೊತೆಗೆ ಮತ್ತೆ ವಿಜಯಲಕ್ಷ್ಮಿ ಅವ್ರನ್ನ ಏನಾದ್ರು ಹೋಗಿ ಭೇಟಿ ಆಗುವಂತದ್ದು, ಸಿನಿಮಾದ ಬಗ್ಗೆ ಏನಾದ್ರು ಪ್ರಮೋಷನ್ ಮಾಡುವಂತದ್ದು, ಅವ್ರ ಕಡೆಯಿಂದ ಏನಾದ್ರು ಕೆಲಸ ತಗೊಳ್ಳುವಂತದ್ದು ಏನಾದ್ರು ಪ್ಲಾನ್ ಇದೆ? ಸರ್ ಸಿಂಪಲ್ ವೇಲಿ ಹೇಳ್ತೀನಿ, ಜಾಸ್ತಿ ಪರ್ಸನಲ್ ಹೋಗೋದು ಬೇಡ. ಏನಕ್ಕೆ ನಾವು ಇಲ್ಲಿ ಸೇರಿರೋದೇ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ. ಬಟ್ ಸಿಂಪಲ್ ವೇಲಿ ಹೇಳಬೇಕು ಅಂದರೆ ಸಿನಿಮಾ ಚೆನ್ನಾಗಿ ಹೋಗ್ತಿದೆ, ನಮಗೂ ಖುಷಿನೇ. ಏನಕ್ಕೆ ಅವ್ರದ್ದು ಫಸ್ಟ್ ನನ್ನ ತಮ್ಮ ಮುಂಚೆ ಒಂದು ಅಭಿಮಾನಿ ಆದಮೇಲೆ ಅವ್ರ ತಮ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಒಂದಷ್ಟು ಕಾರ್ಯಕ್ರಮದಲ್ಲಿ ಹೇಳ್ಕೊತೀರಿ ನೀವು, ಅಂದ್ರೆ ದರ್ಶನ್ ಅವರು ನನಗೆ ಸಹೋದರನ ತರ. ಎಲ್ಲ ಒಂದು ಕಾರ್ಯಕ್ರಮ ನೋಡಿದ್ರು ಕೂಡ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ, ಹೇಗಿರ್ಬೇಕು, ಏನ್ ಮಾತಾಡಬೇಕು, ಒಂದು ಶರ್ಟ್ ಇದೆ ಹೇಳ್ತು. ತುಂಬ ಮಿಸ್ ಮಾಡ್ಕೊಳ್ತೀನಿ ಸರ್. ಅಂದರೆ ಮುಖ್ಯವಾಗಿ ನಾನು ಮಿಸ್ ಮಾಡ್ಕೊಂಡಿದ್ದು ನೆನ್ನೆ ಸರ್. ನೆನ್ನೆ ನಮ್ಮದು ಧಾರವಾಡಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ ನಮ್ಮ ಸಿನಿಮಾದು. ಸೊ ಒಂದು 20 ದಿವಸ ಹಿಂದೆ ನಾವು ಎಲ್ಲ ಕಡೆ ಪ್ರಚಾರ ಮಾಡಿದ್ವಿ. ಅಂದರೆ ಇಡೀ ಕಲ್ಟ್ ತಂಡ ಬರ್ತಾಯಿದ್ದೀವಿ ಇಂಥ ಒಂದು ಜಾಗಕ್ಕೆ ಅಂತ ಹೇಳಿ, ತಾವೆಲ್ಲರೂ ಬನ್ನಿ ಅಂತ ಹೇಳಿ. ನಾನು ಸ್ವಲ್ಪ ನನಗೆ ಭಯ ಆಗೋಯ್ತು, ಯಾಕಂದರೆ ಯಾವ ಸೆಲೆಬ್ರಿಟಿನೂ ಇಲ್ಲ, ನಾವು ಯಾರು ಚೀಫ್ ಗೆಸ್ಟಾಗಿ ಕರೆದೂ ಇಲ್ಲ. ನನಗೆ ಎಷ್ಟಿದ್ರು ನಾವು ಹೊಸೊಬ್ಬರೇ, ನನಗೆ ಏನೇ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ರು, ನಾನು ಎಷ್ಟಿದ್ರು ಸಿನಿಮಾ ಫೀಲ್ಡಿಗೆ ನನಗೆ ಹೊಸೊಬ್ಬನೇ. ನನಗೆ ಏನಕ್ಕೆ ಜನ ಸೇರಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಬಟ್ ಆದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಧಾರವಾಡ ಅಲ್ಲಿ, ಯಾಕಂದರೆ ನಾವು ಏನೂ ಕಾರ್ಯಕ್ರಮ ಇಲ್ಲಿವರೆಗೂ ಮಾಡಲಿಲ್ಲ ಅಂಥೇಳಿ ಯೋಚನೆ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಿದಾಗ ಬಹುಶಃ ಅದು ಕನಸು ಅಂತ ಹೇಳ್ಬೋದು ಸರ್. ಜನ ಸಾಗರ ಅಂತಲೇ ಹೇಳ್ಬೋದು. 30-35 ಸಾವಿರ ಜನ ಸೇರಿದ್ರು. ತಾವೆಲ್ಲರೂ ವೀಡಿಯೋಗಳು ನೋಡಿರ್ಬೋದು. ಇವತ್ತವರೆಗೂ ನನಗೆ ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಅಂದರೆ ಇದು ಯಾವ ಜನ್ಮಕ್ಕೆ ಪುಣ್ಯನೋ, ಅವ್ರ ಋಣ ನಾನು ಹೇಗೆ ತೀರಿಸಲಿ ಅಂತ ಹೇಳಿ ನನಗೆ ಅರ್ಥ ಆಗ್ತಾಯಿಲ್ಲ ಸರ್. ಸೊ ಅಷ್ಟು ಪ್ರೀತಿ ಕೊಟ್ಟಾಗ ಆಮೇಲೆ ಅದು ಉತ್ತರ ಕರ್ನಾಟಕದಲ್ಲಿ ನಾವು ಇವೆಂಟ್ ಮಾಡೋದ್ರಿಂದ ನಂದು ಹೋದ ಸಿನಿಮಾ ದರ್ಶನನೇ ಬಂದು ನಂದು ಪ್ರೀ ರಿಲೀಸ್ ಇವೆಂಟ್ಗೆ ಅವರೇ ಗೆಸ್ಟಾಗಿ ಬಂದಿದ್ದು. ಸೊ ಅದನ್ನು ಅವ್ರನ್ನ ತುಂಬ ಮಿಸ್ ಮಾಡಿಕೊಂಡೆ ಸರ್. ಸರ್ ನನ್ನ ನಿರೀಕ್ಷೆ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ ಅವ್ರು ಜನವರಿಗೆ ಅವ್ರಿಗೆ ಬೇಲ್ ಸಿಗೋ ಥರ ನಿರೀಕ್ಷೆ ಇದೆ ಸರ್. ಅಕಸ್ಮಾತ್ ಸಿಗಲಿಲ್ಲ ಅನ್ನೋ ಒಂದು ಏನಾದ್ರು ಆದರೆ ನಾನೇ ಸ್ವತಃ ಪರ್ಸನಲ್ ಆಗಿ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಬಂದೇ ಬರ್ತೀನಿ ಸರ್. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನಂದ್ರೆ, ಈಗ ನಿಮ್ಮ ತಂದೆಯವರು ಯಾವ ಸಿನಿಮಾ ಸ್ಟಾರ್ಗೂ ಕಮ್ಮಿ ಇಲ್ಲ. ಜಮೀರ್ ಸರ್ ಎಲ್ಲಾ ಕಡೆನೂ ಅವ್ರ ಫ್ಯಾನ್ಸ್ ಮುತ್ಕೊಳ್ತಾರೆ, ಅವ್ರನ್ನ ಟ್ರೋಲ್ ಮಾಡ್ತಾರೆ. ಸೊ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸೊ ನೆಗೆಟಿವ್ ವರ್ಷನ್ ಯೋಚನೆ ಮಾಡೋದಾದ್ರೆ ಅವರ ಒಂದು ನೆಗೆಟಿವ್ ವರ್ಷನ್ ನಿಮ್ಮ ಸಿನಿಮಾಗಳಿಗೆ ಬನಾರಸಿಗೆ ಎಫೆಕ್ಟ್ ಆಗಿತ್ತಾ ಅಥವಾ ಇದಕ್ಕೂ ಆಗುತ್ತಾ? ಹಂಗಿದ್ರೆ ಇಲ್ಲ ಸರ್, ಆವಾಗ ಆಗಿತ್ತು ಸರ್. ಏನಕ್ಕಂದ್ರೆ ಅದೇನೋ ಒಂದು ಕಾಂಟ್ರವರ್ಸಿ ನಡೀತು. ನಮ್ಮ ತಂದೆ ಹೇಳಿದ ಒಂದು ಸ್ಟೇಟ್ಮೆಂಟ್ ಅದು ಜನ ಮತ್ತೆ ಏನೋ ಒಂದು ಬೇರೆ ಥರ ಸೃಷ್ಟಿ ಆಗೋಯ್ತು ಅದು. ಸೊ ಅದು ಎಫೆಕ್ಟ್ ನನಗೆ ಆಯಿತು. ಹಿಂಗೆ ನನ್ನ ಸಿನಿಮಾನು ಬಾಯ್ಕಾಟ್ ಮಾಡಿದರು. ಸೊ ಮನಸ್ಸಲ್ಲಿ ಕೆಲವೊಂದು ಮಾತುಗಳು ಇದೆ, ಈಗ ಹೇಳೋದು ಬೇಡ. ಇದೀಗಂದರೆ ಈಗ ಸದ್ಯಕ್ಕೆ ನಾನು ಇನ್ನೂ ಗೆಲ್ಲಿಲ್ಲ, ಗೆದ್ದ ಮೇಲೆ ಹೇಳಿದ್ರೆ ಅದಕ್ಕೆ ತೂಕ ಇರುತ್ತೆ ಅಂತ ಹೇಳಿ ಒಳಗಡೆ ಇಟ್ಕೊಂಡಿದ್ದೀನಿ. ಟೈಮ್ ಬಂದಾಗ ಹೇಳ್ತೀನಿ. ಈ ಸಿನಿಮಾ ಬಹುಶಃ ಆಗಲ್ಲ. ಸರ್ ಗೊತ್ತಿಲ್ಲ ಸರ್, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀನಿ ಅಂಥದ್ದು ಏನೂ ಆಗಬಾರ್ದು ಅಂತ ಹೇಳಿ. ಸೊ ನೋಡೋಣ ಸರ್. ಇಷ್ಟೊಂದು ನೋವುಗಳು ಇಟ್ಕೊಂಡು, ಫ್ರಸ್ಟ್ರೇಷನ್ ಇಟ್ಕೊಂಡು, ಮೆಂಟಲ್ ಪೀಸ್ ಇಲ್ಲದೆ ಅಭಿಮಾನಿಗಳಿಗೋಸ್ಕರ, ಅವ್ರ ಸೆಲೆಬ್ರಿಟೀಸ್ಗೋಸ್ಕರ ಎಲ್ಲ ಪಕ್ಕಕ್ಕಿಟ್ಟು, ಬೆನ್ನು ಪಕ್ಕಕ್ಕಿಟ್ಟು ಅವ್ರು ಕೆಲಸ ಮಾಡಿರೋದೇ ಅದೊಂದು ದೊಡ್ಡ ಇನ್ಸ್ಪಿರೇಷನ್ ಅಲ್ವಾ ಸರ್. ನಮ್ಮಂಥ ಹೊಸೊಬ್ರಿಗೆ ಅದನ್ನು ನೋಡಿ ನಾವು ಕಲಿತ್ಬೇಕು. ಸೊ ಅದೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅದು ಬಿಟ್ಟು ಸಿನಿಮಾ ಅಂತ ಹೇಳಿದ್ರೆ ಅಲ್ಲಿ ಡೆವಿಲ್ ಸಿನಿಮಾ ಅಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಬಂದ ಮೇಲೆ ಅಲ್ಲಿ ಕಥೆನೂ ಬರಲ್ಲ, ಅಲ್ಲಿ ಇನ್ನೇನೂ ಬರಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೆಸರು ಬಿದ್ದ ತಕ್ಷಣ ಮುಗೀತಲ್ಲಿ. ಆ ಸಿನಿಮಾ ಹೇಗಲ್ಲಿ ಹೆಂಗಾಗಲಿ ಅಭಿಮಾನಿಗಳು ಥಿಯೇಟರ್ ನುಗ್ತಾರೆ. ನಮಗಂತೂ ತುಂಬ ಇಷ್ಟ ಆಯಿತು ಸರ್. ಇಲ್ಲ ಸರ್, ಅವರು ಸಿನಿಮಾ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಲ್ಲ. ಅವ್ರಿಗೆ ಯಾಕಂದರೆ ಅವ್ರಿಗೆ ಇಷ್ಟ ಇಲ್ಲ. ಸೊ ನನಗೆ ಮತ್ತು ಅವ್ರಿಗೆ ಈ ಥರ ಯಾವುದು ಬರಲ್ಲ ಸರ್. ಇಲ್ಲ ಸರ್, ಏನೂ ಇಲ್ಲ ಸರ್, ಯೋಚನೆನೂ ಇಲ್ಲ ಸರ್. ಅದೇ ಸರ್, ಈಗ ಜನವರಿ ಮೇಲೆ ಗೊತ್ತಾಗುತ್ತೆ ಎಷ್ಟು ಥಿಯೇಟರ್ಸ್. ಮಿನಿಮಮ್ ಅಂತೂ 150 more. ಅದೇ ಹೇಳ್ತೀನಿ ಸರ್, ಯಾವ ಜನ್ಮಕ್ಕೆ ಪುಣ್ಯನೋ ಗೊತ್ತಿಲ್ಲ. ಏನಕ್ಕಂದರೆ ನಮ್ಮ ತಂದೆ ನನಗೆ 3 ಥರ ಅಭಿಮಾನಿಗಳು ಸರ್. ನಾನು ಹೆಮ್ಮೆ ಪಡ್ಕೊಂಡು ಹೇಳ್ತೀನಿ. ಒಂದು, ನನ್ನ ಬೆಳಕಿನ ಕವಿತೆ ಹಾಡಿಗೆ ಹಲವಾರು ಅಭಿಮಾನಿಗಳಿದ್ದಾರೆ. ಅದು ಬಿಟ್ಟರೆ ಈಗ ಅಯೋಶ್ವನಿಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿ ಒಂದು ಇದು. ಎರಡನೇದು ನಮ್ಮ ತಂದೆ ಅಭಿಮಾನಿಗಳು ಬರ್ತಾರೆ. ಮೂರನೇದು ನನಗೆ ದರ್ಶನ ಅಭಿಮಾನಿಗಳು ಬರ್ತಾರೆ. ಸೊ 3 ನನಗೆ ತುಂಬ ಜನ ಪ್ರೀತಿಸ್ತಾರೆ. ಸೊ ತುಂಬ ಖುಷಿಯಾಗಿದೆ ಸರ್. ಹಾವೇರಿ ನಾನು ಫಸ್ಟ್ ಟೈಮ್ ನಾನು ಬರಲಿಲ್ಲ, ಇಲ್ಲಿ ಹಲವಾರು ಸತಿ ಬಂದಿದ್ದೀನಿ. ಹಲವಾರು ಸತಿ ಬಂದ್ರೂ ಇದೇ ರೀತಿಯಾಗಿ ನನಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿ ನನಗೆ ಅವ್ರ ಸಿಟಿಗೆ ವೆಲ್ಕಮ್ ಮಾಡಿರೋದು. ಸೊ ಯಾವುದಿದ್ರು ನಾನು ಚಿರೋಣಿ ಅವ್ರಿಗೆ.
ನೀವು ಉತ್ತರ ಕರ್ನಾಟಕದಲ್ಲಿ ಶೂಟಿಂಗ್ ಮಾಡಿದ್ದೀರಿ, ಏನು ಉತ್ತರ ಕರ್ನಾಟಕಕ್ಕೆ ಅಲ್ಲ ಸರ್, ನಾನು ತುಂಬ ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ ಈ ವಿಷಯ ಬಗ್ಗೆ. ಏನಕ್ಕೆ ಈ ಮಾಧ್ಯಮದವ್ರು ನಿಮ್ಮ ಮುಖಾಂತರ ನನಗೆ ಗೊತ್ತಾಗಿದ್ದ ವಿಷಯ ಏನಂತಂದರೆ, ಉತ್ತರ ಕರ್ನಾಟಕ ಅವರಿಗೆ ಒಂದು ಹುಮ್ಮಸ್ ಸಿಗ್ತಿಲ್ಲ, ಒಂದು ಸ್ಥಾನ ಸಿಗ್ತಿಲ್ಲ, ಅಂದರೆ ಕಲಾವಿದರಿಗೆ ಬೆಲೆ ಸಿಗ್ತಾ ಇಲ್ಲ ಅಂಥೇಳಿ. ಸೊ ಅಲ್ಲೂ ಹೇಳಿದಾಗೆ ಇವತ್ತು ಅದನ್ನು ಹೇಳ್ತಾ ಇದ್ದೀನಿ. ನನ್ನ ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಅಟ್ಲೀಸ್ಟ್ ಒಬ್ರಿಗಾದರೂ ಹೊಸೊಬ್ಬರಿಗೆ ಉತ್ತರ ಕರ್ನಾಟಕ ಅವರಿಗೆ ನಾನು ಅವಕಾಶ ನನ್ನ ಸಿನಿಮಾದಲ್ಲಿ ಕೊಡೋಕ್ಕೆ ಹೇಳ್ತೀನಿ. ಈ ಸಿನಿಮಾದಲ್ಲಿ ಇರಲಿಲ್ಲ ಸರ್. ನಾನೇ ಇದ್ದೀನಿ, ನಾನು ಉತ್ತರ ಕರ್ನಾಟಕದವಳು, ದಾವಣಗೆರೆ ಅವಳು. ಈಗ ಆಲ್ರೆಡಿ ಥಿಯೇಟರ್ ಅಲ್ಲಿ ಡೆವಿಲ್ ಸಿನಿಮಾ ಓಡ್ತಾ ಇದೆ, ಅದ್ರ ಎಫೆಕ್ಟ್ ನಿಮ್ಗೆ ಏನಾದ್ರು ಆಗಲ್ಲ ಸರ್ ಎಷ್ಟು ಹೆಚ್ಚು ಕಡಿಮೆ ಒಂದು 40 ದಿನ ಇದೆಯಲ್ಲ ಸರ್ ಗ್ಯಾಪ್. ಡೆವಿಲ್ ರಿಲೀಸ್ ಆಗಿದ್ದು ಡಿಸೆಂಬರ್ 11ಗೆ, ನಮ್ದಿರೋದು ಜನವರಿ 23ಗೆಲ್ಲ ಸರ್. ಸೊ ನಮಗೆ ಅದೇನು ತೊಂದರೆ ಆಗಲ್ಲ ಅನ್ಕೊಳ್ತೀನಿ ಸರ್. ಸರ್ ಇವಾಗ ಎಲ್ಲ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಈ ಡೆವಿಲ್ ಸಿನಿಮಾದೇ ಹವಾಗಿರುವಂತದ್ದು, ಸೊ ಸಕ್ಸಸ್ ಆಗಿ ಓಡ್ತಾ ಇದೆ. ಸೊ ನೀವು ಡೆವಿಲ್ ಅಂದ ತಕ್ಷಣ ದರ್ಶನ್ ಅವ್ರು ನೆನಪಿಗೆ ಬರ್ತಾರೆ. ಹೌದು. ಸೊ ಅವರನ್ನ ಈ ಸಂದರ್ಭದಲ್ಲಿ ಯಾವ ತರ ಮಿಸ್ ಮಾಡ್ಕೊಳ್ತಾ ಇದ್ದೀರಿ? ಜೊತೆಗೆ ಮತ್ತೆ ವಿಜಯಲಕ್ಷ್ಮಿ ಅವ್ರನ್ನ ಏನಾದ್ರು ಹೋಗಿ ಭೇಟಿ ಆಗುವಂತದ್ದು, ಸಿನಿಮಾದ ಬಗ್ಗೆ ಏನಾದ್ರು ಪ್ರಮೋಷನ್ ಮಾಡುವಂತದ್ದು, ಅವ್ರ ಕಡೆಯಿಂದ ಏನಾದ್ರು ಕೆಲಸ ತಗೊಳ್ಳುವಂತದ್ದು ಏನಾದ್ರು ಪ್ಲಾನ್ ಇದೆ? ಸರ್ ಸಿಂಪಲ್ ವೇಲಿ ಹೇಳ್ತೀನಿ, ಜಾಸ್ತಿ ಪರ್ಸನಲ್ ಹೋಗೋದು ಬೇಡ. ಏನಕ್ಕೆ ನಾವು ಇಲ್ಲಿ ಸೇರಿರೋದೇ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ. ಬಟ್ ಸಿಂಪಲ್ ವೇಲಿ ಹೇಳಬೇಕು ಅಂದರೆ ಸಿನಿಮಾ ಚೆನ್ನಾಗಿ ಹೋಗ್ತಿದೆ, ನನಗೂ ಖುಷಿನೇ. ಏನಕ್ಕೆ ಅವ್ರದ್ದು ಫಸ್ಟ್ ನನ್ನ ತಮ್ಮ ಮುಂಚೆ ಅವ್ನು ಅಭಿಮಾನಿ ಆದಮೇಲೆ ಅವ್ರ ತಮ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಒಂದಷ್ಟು ಕಾರ್ಯಕ್ರಮದಲ್ಲಿ ಹೇಳ್ಕೊತೀರಿ ನೀವು, ಅಂದ್ರೆ ದರ್ಶನ್ ಅವರು ನನಗೆ ಸಹೋದರನ ತರ. ಎಲ್ಲ ಒಂದು ಕಾರ್ಯಕ್ರಮ ನೋಡಿದ್ರು ಕೂಡ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಹೇಗಿರ್ಬೇಕು, ಏನ್ ಮಾತಾಡ್ಬೇಕು, ಒಂದು ಶರ್ಟ್ ಇದೆ ಹೇಳ್ತು ತುಂಬ ಮಿಸ್ ಮಾಡ್ಕೊಳ್ತೀನಿ ಸರ್. ಅಂದರೆ ಮುಖ್ಯವಾಗಿ ನಾನು ಮಿಸ್ ಮಾಡ್ಕೊಂಡಿದ್ದು ನೆನ್ನೆ ಸರ್. ನೆನ್ನೆ ನಮ್ಮದು ಧಾರವಾಡಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ವಿ ನಮ್ಮ ಸಿನಿಮಾದು. ಸೊ ಒಂದು 20 ದಿವಸ ಹಿಂದೆ ನಾವು ಎಲ್ಲ ಕಡೆ ಪ್ರಚಾರ ಮಾಡಿದ್ವಿ, ಅಂದರೆ ಇಡೀ ಕಲ್ಟ್ ತಂಡ ಬರ್ತಾಯಿದ್ದೀವಿ ಇಂಥ ಒಂದು ಜಾಗಕ್ಕೆ ಅಂತ ಹೇಳಿ, ತಾವೆಲ್ಲರೂ ಬನ್ನಿ ಅಂತ ಹೇಳಿ. ನಾನು ಸ್ವಲ್ಪ ನನಗೆ ಭಯ ಆಗೋಯ್ತು, ಯಾಕಂದರೆ ಯಾವ ಸೆಲೆಬ್ರಿಟಿನೂ ಇಲ್ಲ, ನಾವು ಯಾರು ಚೀಫ್ ಗೆಸ್ಟಾಗಿ ಕರೆದೂ ಇಲ್ಲ. ನನಗೆ ಎಷ್ಟಿದ್ರು ನಾವು ಹೊಸೊಬ್ಬರೇ, ನನಗೆ ಏನೇ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ರು, ನಾನು ಎಷ್ಟಿದ್ರು ಸಿನಿಮಾ ಫೀಲ್ಡ್ಗೆ ನಾನು ಹೊಸೊಬ್ಬನೇ. ನನಗೆ ಏನಕ್ಕೆ ಜನ ಸೇರಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಬಟ್ ಆದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಧಾರವಾಡಲ್ಲಿ, ಯಾಕಂದರೆ ನಾವು ಏನೂ ಕಾರ್ಯಕ್ರಮ ಇಲ್ಲಿವರೆಗೂ ಮಾಡಲಿಲ್ಲ ಅಂಥೇಳಿ ಯೋಚನೆ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಿದಾಗ ಬಹುಶಃ ಅದು ಕನಸು ಅಂತ ಹೇಳ್ಬೋದು ಸರ್. ಜನ ಸಾಗರ ಅಂತಲೇ ಹೇಳ್ಬೋದು. 30-35 ಸಾವಿರ ಜನ ಸೇರಿದ್ರು. ತಾವೆಲ್ಲರೂ ವೀಡಿಯೋಗಳು ನೋಡಿರ್ಬೋದು. ಇವತ್ತವರೆಗೂ ನನಗೆ ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಅಂದರೆ ಇದು ಯಾವ ಜನ್ಮದ ಪುಣ್ಯನೋ, ಅವ್ರ ಋಣ ನಾನು ಹೇಗೆ ತೀರಿಸಲಿ ಅಂತೇಳಿ ನನಗೆ ಅರ್ಥ ಆಗ್ತಾಯಿಲ್ಲ ಸರ್. ಸೊ ಅಷ್ಟು ಪ್ರೀತಿ ಕೊಟ್ಟಾಗ ಆಮೇಲೆ ಅದು ಉತ್ತರ ಕರ್ನಾಟಕದಲ್ಲಿ ನಾವು ಇವೆಂಟ್ ಮಾಡೋದ್ರಿಂದ ನಂದು ಹೋದ ಸಿನಿಮಾ ದರ್ಶನನೇ ಬಂದು ನಂದು ಪ್ರೀ ರಿಲೀಸ್ ಇವೆಂಟ್ಗೆ ಅವರೇ ಗೆಸ್ಟಾಗಿ ಬಂದಿದ್ದು. ಸೊ ಅದನ್ನು ಅವ್ರನ್ನ ತುಂಬ ಮಿಸ್ ಮಾಡಿಕೊಂಡೆ ಸರ್. ಸರ್ ನನ್ನ ನಿರೀಕ್ಷೆ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ ಅವ್ರು ಜನವರಿಗೆ ಅವ್ರಿಗೆ ಬೇಲ್ ಸಿಗೋ ಥರ ನಿರೀಕ್ಷೆ ಇದೆ ಸರ್. ಅಕಸ್ಮಾತ್ ಸಿಗಲಿಲ್ಲ ಅನ್ನೋ ಒಂದು ಏನಾದ್ರು ಆದರೆ ನಾನೇ ಸ್ವತಃ ಪರ್ಸನಲ್ ಆಗಿ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಬಂದೇ ಬರ್ತೀನಿ ಸರ್. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನಂದ್ರೆ, ಈಗ ನಿಮ್ ತಂದೆಯವರು ಯಾವ ಸಿನಿಮಾ ಸ್ಟಾರ್ಗೂ ಕಮ್ಮಿ ಇಲ್ಲ. ಜಮೀರ್ ಸರ್ ಎಲ್ಲಾ ಕಡೆನೂ ಅವ್ರ ಫ್ಯಾನ್ಸ್ ಮುತ್ಕೊಳ್ತಾರೆ, ಅವ್ರನ್ನ ಟ್ರೋಲ್ ಮಾಡ್ತಾರೆ. ಸೊ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಸೊ ನೆಗೆಟಿವ್ ವರ್ಷನ್ ಯೋಚನೆ ಮಾಡೋದಾದ್ರೆ ಅವರ ಒಂದು ನೆಗೆಟಿವ್ ವರ್ಷನ್ ನಿಮ್ಮ ಸಿನಿಮಾಗಳಿಗೆ ಬನಾರಸಿಗೆ ಎಫೆಕ್ಟ್ ಆಗಿತ್ತಾ ಅಥವಾ ಏನಕ್ಕೂ ಆಗುತ್ತಾ? ಹಂಗಿದ್ರೆ ಇಲ್ಲ ಸರ್, ಆವಾಗ ಆಗಿತ್ತು ಸರ್. ಏನಕ್ಕಂದ್ರೆ ಅದೇನೋ ಒಂದು ಕಾಂಟ್ರವರ್ಸಿ ನಡೀತು. ನಮ್ಮ ತಂದೆ ಹೇಳಿದ ಒಂದು ಸ್ಟೇಟ್ಮೆಂಟ್ ಅದು ಜನ ಮತ್ತೆ ಏನೋ ಒಂದು ಬೇರೆ ಥರ ಸೃಷ್ಟಿ ಆಗೋಯ್ತು ಅದು. ಸೊ ಅದು ಎಫೆಕ್ಟ್ ನನಗೆ ಆಯಿತು. ಹಿಂಗೆ ನನ್ನ ಸಿನಿಮಾನು ಬಾಯ್ಕಾಟ್ ಮಾಡಿದರು. ಸೊ ಮನಸ್ಸಲ್ಲಿ ಕೆಲವೊಂದು ಮಾತುಗಳು ಇದೆ, ಈಗ ಹೇಳೋದು ಬೇಡ. ಇದೀಗಂದರೆ ಈಗ ಸದ್ಯಕ್ಕೆ ನಾನು ಇನ್ನೂ ಗೆಲ್ಲಿಲ್ಲ, ಗೆದ್ದ ಮೇಲೆ ಹೇಳಿದ್ರೆ ಅದಕ್ಕೆ ತೂಕ ಇರುತ್ತೆ ಅಂತ ಹೇಳಿ ಒಳಗಡೆ ಇಟ್ಕೊಂಡಿದ್ದೀನಿ. ಟೈಮ್ ಬಂದಾಗ ಹೇಳ್ತೀನಿ. ಈ ಸಿನಿಮಾ ಬಹುಶಃ ಆಗಲ್ಲ. ಸರ್ ಗೊತ್ತಿಲ್ಲ ಸರ್, ಏನೋ ಪ್ರಾರ್ಥನೆ ಮಾಡ್ತಿದ್ದೀನಿ ಅಂಥದ್ದು ಏನೂ ಆಗಬಾರ್ದು ಅಂತ ಹೇಳಿ. ಸೊ ನೋಡೋಣ ಸರ್.